ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆಲ್ಲ ಬೇಸನ್ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಬೇಸನ್ ಲಾಡು ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೆಲ್ಕಮ್ ಟು ಮಸಾಲಾ ಡಬ್ಬ. ನಾನು ಲಾವಣ್ಯ. ಮೊದಲನೇದಾಗಿ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಕಪ್ಪು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಫಸ್ಟಿಗೆ ಕಡಲೆ ಹಿಟ್ಟು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ನಿಮ್ಮ ಬೇಸನ್ ಲಾಡು ತುಂಬಾ ಸಾಫ್ಟಾಗಿ ಬರುತ್ತೆ. ಹುರಿದಿಟ್ಟಂಥ ಕಡಲೆ ಹಿಟ್ಟನ್ನು ನಾವೊಂದು ಬೇರೆ ಪ್ಲೇಟಲ್ಲೇ ತೆಗೆದಿಟ್ಕೊಂಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಇಲ್ಲಿ 1/4 ಕಪ್ಪಿನಷ್ಟು ತುಪ್ಪದಲ್ಲಿ ಫಸ್ಟು ಕ್ಯಾಶ್ಯೂವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಾದರೆ ಸಾಕು. ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಕ್ಯಾಶ್ಯೂ ಬೀಜನ ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಇನ್ನು ಉಳಿದಿರೋ ಒಂದು 1/4 ಕಪ್ಪಿನಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡು ಹುರ್ಕೊಂಡಿಟ್ಟಿರೋ ಅಂಥ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಡ್ಡುಗೆ ನಮಗೆ ಸಕ್ಕರೆ ಪುಡಿ ಬೇಕಾಗುತ್ತೆ. ಸೊ ಸಕ್ಕರೆ ಪುಡಿ ಮಾಡಬೇಕಾದ್ರೆ ಜೊತೆಯಲ್ಲಿ ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡೋದ್ರಿಂದ ಈಸಿಯಾಗಿ ಏಲಕ್ಕಿ ಪುಡಿ ಹಾಗೂ ಸಕ್ಕರೆ ಪುಡಿ ನಮಗೆ ಸಿಗುತ್ತೆ. ಹೀಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಕಡಲೆ ಹಿಟ್ಟನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನಾನಿಲ್ಲಿ ಮೆಷರ್ಮೆಂಟ್ ತೊಗೊಂಡಿರೋದು 2 ಕಪ್ಪಿಗೆ 3/4 ಕಪ್ಪಿನಷ್ಟು ತುಪ್ಪ. ಸೊ ಫ್ರೈ ಮಾಡಿಟ್ಟಂಥ ಕ್ಯಾಶ್ಯೂ ಬೀಜನ ನಾನಿಲ್ಲಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೆನಪಿರಲಿ, ಈ ಮಿಕ್ಸ್ಚರ್ ನೀವು ಮಿಕ್ಸ್ ಮಾಡ್ತಾ ಇರುವಾಗ ನಿಮ್ಮ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ದಪ್ಪ ಆಗ್ತಾಯಿದೆ ಅಲ್ಲ. ಕಂಟಿನ್ಯೂಸ್ ಆಗಿ 15 ನಿಮಿಷ ಈ ರೀತಿ ಬಿಸಿ ಮಾಡಿದ ನಂತರ ನಿಮಗೆ ಕಡಲೆ ಹಿಟ್ಟಿನ ಹಸಿ ಸ್ಮೆಲ್ ಹೋಗಿದೆ ಅನಿಸಿದರೆ ಗ್ಯಾಸ್ ಆಫ್ ಮಾಡಿಟ್ಟು ಔಟಲ್ಲಿ ಹೀಗೆ ಮಾಡೋದ್ರಿಂದ ಆದಷ್ಟು ಬೇಗ ತಣ್ಣಗಾಗುತ್ತೆ. ಫ್ಯಾನ್ ಕೆಳಗೆ ಸಹ ಇಟ್ಟು ಬೇಗ ತಣ್ಣಗೆ ಮಾಡ್ಬೋದು. ಈಗ ಸಕ್ಕರೆ ಪುಡಿಯನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ನೆನಪಿಲ್ಲಿ, ಈ ರೀತಿ ಮಿಕ್ಸ್ ಮಾಡುವಾಗ ನಿಮ್ಮ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಇಲ್ಲಾಂದರೆ ಸಕ್ಕರೆನೂ ಹಾಕುವಾಗ ತುಂಬಾ ಮೆತ್ತಗಾಗುತ್ತೆ. ಇಲ್ಲಿ ನಾನು ಸಕ್ಕರೆ ಮೆಷರ್ಮೆಂಟು ಸಹ 2 ಕಪ್ಪು ತೊಗೊಂಡಿದ್ದೀನಿ. 2 ಕಪ್ಪು ಕಡಲೆ ಹಿಟ್ಟಿಗೆ 2 ಕಪ್ಪು ಸಕ್ಕರೆ ಪುಡಿ ಸರಿಯಾಗುತ್ತೆ ಟೇಸ್ಟಿಗೆ. ಸೊ ಈಗ ನಾವು ಉಂಡೆ ಮಾಡಲಿಕ್ಕೆ ರೆಡಿಯಾಗಿದೆ. ನೋಡಿ, ಈ ರೀತಿಯಲ್ಲಿ ರೆಡಿಯಾಗಿದೆ ನಮ್ಮ ಬೇಸನ್ ಲಾಡು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಈ ರೆಸಿಪಿನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಸಹ ಟ್ರೈ ಮಾಡಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್ ಬಾಯ್.